ಯಾರೊಬ್ಬ ಬರ್ತಾನೆ, ಇಲ್ಲಿ ನೂರಾರು ಹೆಣಗಳು ಸಿಗ್ತಾವೆ, ಹುಡುಕಿದ್ರೆ ನೂರಾರು ಅಸ್ಥಿಪಂಜರ ಸಿಗ್ತವೆ. ಯಾಕೆ ಸಿಗ್ತದೆ? ಎಲ್ಲಿ ಸಿಗ್ತದೆ? ಕಡಿದಾದ ಅರಣ್ಯಗಳಲ್ಲಿ ಯಾಕೆ ಸಿಗ್ತಾ ಇದ್ದಾವೆ? ಗ್ರಾಮ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ದಾಖಲೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋಂಥ ಚರ್ಚೆ ಕೂಡ ನಡೀತಾ ಇದೆ. ಅಗೀತಿರುವಂಥ ಜಾಗದ ಬಗ್ಗೆ ಮಾಹಿತಿ ಇದೆ. ಅಗಿದಾಗ ಸಿಕ್ಕ ಮೂಳೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಹಿತಿ ಸಿಗ್ತಾ ಇಲ್ಲ, ಸಿಗೋದು ಇಲ್ಲ. ತನಿಖಾಧಿಕಾರಿಗಳಿಗೂ ಕೂಡ ಗೊತ್ತಾಗಲ್ಲ. ಅದು ಲ್ಯಾಬಿಗೆ ಹೋಗ್ಬೇಕು, ಟೆಸ್ಟ್ ಆಗಬೇಕು, ರಿಪೋರ್ಟ್ ಬರೋಕ್ಕೆ ಭಾಳ ಟೈಮ್ ಹಿಡಿಯುತ್ತೆ. ಚಾರ್ಜ್ ಶೀಟ್ ಆಗದೆ ರಿಪೋರ್ಟ್ಗಳು ಬರದೆ 1 ವರ್ಷದ್ದು, 2 ವರ್ಷದ್ದು, 10 ವರ್ಷದ್ದು, 20 ವರ್ಷದ್ದು, 50 ವರ್ಷದ್ದು ಅನ್ನೋದು ಕತೆ ಕತೆ ಕತೆ. ತಲೆಯಲ್ಲಿ ಇಟ್ಕೊಳ್ಳಿ, ಕತೆ ಕತೆ ಕತೆ. ಹಲೋ ನಮಸ್ಕಾರ. ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಬೆಲೆ ಟ್ವಿಸ್ಟ್. ನೇತ್ರಾವತಿ ದಡದಲ್ಲಿ ಹೆಣಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹೆಣ ಅಂದರೆ ಅಸ್ಥಿಪಂಜರಗಳನ್ನು. ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೇನೆ, ನೂರಾರು ಸತ್ಯಗಳು ಹೊರ ಬರಬೇಕಾಗಿದೆ. ಹಾಗೆ ಹುಡುಕ್ತಾ 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 ಒಂದಿಷ್ಟು ಪಾಯಿಂಟ್ಗಳನ್ನು ಮಾಡ್ತಾಯಿದ್ರು. ಸುಮಾರು 5 ಪಾಯಿಂಟ್ಗಳಲ್ಲಿ ಏನು ಸಿಗದಿದ್ದಾಗ ಒಂದಿಷ್ಟು ಜನರಿಗೆ ಸಂಭ್ರಮ, ಒಂದಿಷ್ಟು ಜನರಿಗೆ ಆತಂಕ. ಕಡೆಗೆ 6ನೇ ಜಾಗದಲ್ಲಿ ಒಂದೆರಡು ಅಸ್ಥಿಪಂಜರ ಸಿಕ್ತು ಅನ್ನುವಂಥ ಮಾಹಿತಿ ಬಂತು. ಅದಾದಮೇಲೆ ಆಗೇತಾ ಸುಮಾರು 6 ದಿನಗಳವರೆಗೂ, ಅಂದರೆ ಇಲ್ಲಿಯವರೆಗೂ 6 ದಿನಗಳ ಕಾಲ ಮುಂದುವರೆದಿದೆ. 11ನೇ ಪಾಯಿಂಟಿಗೆ ಹೋಗಿ ಇನ್ನೇನು ಅಗಿಬೇಕು ಅಂದಾಗ ಭೀಮಾ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಕಡಿದಾದ ಅರಣ್ಯ ಪ್ರದೇಶದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಗಿರಿ ಅಂತ ಹೇಳ್ತಾನೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಆಗಿರೋದ್ರಿಂದ ಅರಣ್ಯ ಅಧಿಕಾರಿಗಳೆಲ್ಲ ಸ್ವಲ್ಪ ಕಿರಿಕ್ ತೆಗಿತಾರೆ. ಇದು ಒಳ್ಳೆ ಕತೆ ಆಯ್ತಾರೆ, ನಾವು ಆಗಕ್ಕೆ ಬಿಡಲ್ಲ. ಪಾಪ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದೇ ಇರ್ತದೆ, ವಿಚಾರ ಏನೇ ಇರಲಿ. ಅದಾದಮೇಲೆ ಸ್ಟೆಲ್ಲಾ ವರ್ಗೀಸ್ ಅವರ ಅಲ್ಲಿ ಸಹಾಯಕ ಆಯುಕ್ತರು ಅವರೆಲ್ಲರ ಒತ್ತಡದಿಂದ ಅಥವಾ ತಪರಾಕಿಯಿಂದ ಒಂದು ಕ್ರಿಟಿಕಲ್ ಕೇಸನ್ನು ನಾವು ಭೇದಿಸ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಬೇಕಾದಂಥ ಒಂದು ಫಾರ್ಮಾಲಿಟೀಸ್ನ ಮುಗಿಸಿ ಆಗೇತ ಶುರು ಮಾಡ್ತಾರೆ. ಒಂದಿಷ್ಟು ಅಸ್ಥಿಪಂಜರಗಳಲ್ಲಿ ಸಿಕ್ಕಿದೆ ಅನ್ನುವುದು ಹೊಸ ಮಾಹಿತಿ. ಬಂಗ್ಲೆಗುಡ್ಡ ಅಂತ ಕರೀತಾರೆ. ಬಂಗ್ಲೆಗುಡ್ಡ ರಹಸ್ಯ. ಜೊತೆಗೆ ಅದೇ ಜಾಗದಲ್ಲಿ ಸುಮಾರು 1-1.5 ವರ್ಷದ ಹಿಂದೆ ಯಾರೋ ಸೂಸೈಡ್ ಮಾಡ್ಕೊಂಡ್ರೋ ಇಲ್ಲ ಕೊಲೆಯಾಗಿ ತಂದು ಬಿಸಾಕಿದ್ರೋ ಗೊತ್ತಿಲ್ಲ, ಒಂದು ಅಸ್ಥಿಪಂಜರ ಸಿಕ್ಕಿದೆ. ಅದು ಬರೀ 1.5-2 ವರ್ಷ ಪ್ರಾಯ ಆಗಿದೆ ಅಂತ. ಹಾಗೆ ಇನ್ನೊಂದು ಯಾವುದೋ ಸುದ್ದಿವಾಹಿನಿಯಲ್ಲಿ ಕೇವಲ 10 ವರ್ಷ, 11-12 ವರ್ಷದ ಅಸ್ಥಿಪಂಜರಗಳು ಸಿಗ್ತಾ ಇದ್ದಾವೆ. ಹಾಗಿದ್ರೆ ಭೀಮಾ 15 ವರ್ಷದ ಹಿಂದೆನೇ ಆ ಊರನ್ನು ಬಿಟ್ಟಿದ್ದಾನೆ. ಭೀಮಾ ಪೊಲೀಸರ ಮುಂದೆ ಮತ್ತು ನ್ಯಾಯಾಲಯದ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಂದರೆ 15 ವರ್ಷಗಳ ಹಿಂದೆ ನೂರಾರು ಅಪರಿಚಿತ ಶವಗಳನ್ನು, ಅದರಲ್ಲಿ ಕೊಲೆಯಾದ ಶವಗಳು ಇದ್ವು, ಕತ್ತನ್ನು ಹಿಸುಕಿದಂತಹ, ಭಯಾನಕವಾಗಿ ಗಾಯ ಆದಂತಹ, ಆಲ್ಮೋಸ್ಟ್ ಕೊಲೆ ಆಗಿರುವಂಥ ಬಾಡಿಗಳನ್ನೇ ನಾನು ಹೆಚ್ಚಾಗಿ ಹೂತಿರೋದು ಅಂತ ಭೀಮಾ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದಕ್ಕೆ ಪೂರಕವಾಗಿ ಕೆಲ ಟಿ ವಿಯವರು ಕೆಲ ನೆರೇಟಿವ್ ಸೆಟ್ ಮಾಡುವಂಥ ಆ ಕಡೆ ಬ್ಯಾಟ್ ಬೀಸ್ತಾ ಇರೋರು, ಆ ಕಡೆ ಈ ಕಡೆದೇ ದೊಡ್ಡ ಸಂಘರ್ಷ ಇದು. ಹಾಗಾಗಿನೇ ನಾನು ಆ ಕಡೆ ಈ ಕಡೆ ಅಂತಲೇ ಹೇಳ್ತೀನಿ. ಆ ಕಡೆ ಯಾವುದು ಈ ಕಡೆ ಯಾವುದು ವಿಮರ್ಶೆ ನಿಮಗೆ ಬಿಟ್ಟಿದ್ದು. ಆ ಕಡೆಯವರು ಇಡೀ ಒಟ್ಟಾರೆ SIT ತನಿಖೆಯ ಪ್ರಕ್ರಿಯೆ, ಆರೋಪ, ಸೌಜನ್ಯಪರ ನ್ಯಾಯಕ್ಕೆ ಆಗ್ರಹ, ನೂರಾರು ಸತ್ಯಗಳು, ನೂರಾರು ಶವಗಳು ಹೊರಗೆ ಬರಬೇಕು ಅನ್ನುವಂತಹ ಪಟ್ಟು ಹಿಡಿದಂತಹ ಒಂದು ವರ್ಗವನ್ನು ಹೇಗಾದರೂ ದಿಕ್ಕು ತಪ್ಪಿಸಿ ಅವರನ್ನು ವಿಲನ್ಗಳಾಗಿ ರೂಪಿಸುವಂಥ ಪ್ರಯತ್ನವನ್ನು ಆ ಕಡೆಯವರು ಮಾಡ್ತಾ ಇದ್ದಾರೆ. ಈ ಕಡೆಯವರು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಆ ಕಡೆಗೆ ಸಂಬಂಧಪಟ್ಟಂಥ ಕೆಲ ಮಾಧ್ಯಮಗಳು ಹೇಳ್ತಾರೆ 10-12 ವರ್ಷದ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಭೀಮನಿಗೂ ಆ ಅಸ್ಥಿಪಂಜರಕ್ಕೂ ಏನು ಸಂಬಂಧ? ಅವನು ಹೇಳಿರೋದು 15 ವರ್ಷಗಳ ಹಿಂದೆ ನಾನು ಅಲ್ಲಿ ಕೊಲೆಯಾದ ಶವಗಳನ್ನು ಹೂಳ್ತಾ ಇದ್ದೆ ಅಂತೇಳಿ. ಈಗ 10-12 ವರ್ಷದ ಅಸ್ಥಿಪಂಜರಗಳು ಸಿಗ್ತಾ ಇದ್ದಾವೆ. 15 ವರ್ಷದ ಹಿಂದೆ ಊರು ಬಿಟ್ಟಂತಹ ಭೀಮಾ 10-12 ವರ್ಷದ ಹಿಂದಿನ ಶವಗಳನ್ನು, 1.5-2 ವರ್ಷಗಳ ಹಿಂದಿನ ಅಸ್ಥಿಪಂಜರಗಳನ್ನು, ಶವ ಅಲ್ಲ ಅಸ್ಥಿಪಂಜರ, ಹೇಗೆ ಹುಡ್ಕೊಡೋದಕ್ಕೆ ಸಾಧ್ಯ? ಏನಿದೆ ಇದು, ಏನು ರಹಸ್ಯ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅದು ಬಹುಶಃ ನೀವು ನೋಡಿರ್ತೀರಿ, ನಿಮಗೂ ಕೂಡ ಕನ್ಫ್ಯೂಸ್ ಆಗೇ ಆಗ್ತದೆ. ಸರಿ ಇದೆಯಲ್ವಾ? 15 ವರ್ಷದ ಹಿಂದೆನೇ ಊರು ಬಿಟ್ಟಿದ್ದೇನೆ, 15 ವರ್ಷಗಳ ಹಿಂದೆ ನಾನು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಆದರೆ ಆತ ತೋರಿಸ್ತಾ ಇರುವಂತಹ ಅಸ್ಥಿಪಂಜರಗಳು 2 ವರ್ಷ, 10 ವರ್ಷ, 8 ವರ್ಷ ಈ ಕಾಲಾವಧಿಯಲ್ಲಿ ಇರುವಂತಹ ಅಸ್ಥಿಪಂಜರಗಳು. ಹಾಗಿದ್ದ ಮೇಲೆ ಏನಿದು ಟ್ವಿಸ್ಟು, ಏನಿದು ರಹಸ್ಯ, ಏನೋ ಕನ್ಫ್ಯೂಷನ್ ಇದೆಯಲ್ಲ?
ಈ ಕಡೆಯವರು ಫೇಕ್ ಇರ್ಬೋದಾ, ಈ ಥರ ಚರ್ಚೆ ನಡೀತಿದೆ. ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಕೇಳಿ. ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರ 1.5 ವರ್ಷದ್ದು, 2 ವರ್ಷದ್ದು. ಅಲ್ಲಿ ಸಿಗ್ತಾ ಇರುವಂಥ ಅಸ್ಥಿಪಂಜರ 10 ವರ್ಷದ್ದು, 12 ವರ್ಷದ್ದು. ಅಲ್ಲಿ ಸಿಗ್ತಾ ಇರುವಂಥ ಅಸ್ಥಿಪಂಜರ 40 ವರ್ಷದ್ದು, 50 ವರ್ಷದ್ದು. ಕೆಲವರು ಬರ್ಕೊಂಡಿದ್ರು 40-50 ವರ್ಷಗಳ ಹಿಂದಿನ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ, ಅದನ್ನು ಭೀಮ ಏನಾದರೂ ಹೂತಿಟ್ಟಿದ್ರೆ ಆಗ ಭೀಮನಿಗೆ ಒಂದು 5 ವರ್ಷ ಆಗಿರ್ತದೇನೋ ಅನ್ನುವಂಥ ವಿಮರ್ಶೆ ಕೂಡ ಮಾಡಿದ್ದಾರೆ. ಓಕೆ, ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ. 2 ವರ್ಷದ ಹಿಂದಿನ ಅಸ್ಥಿಪಂಜರ, 10ರಿಂದ 12 ವರ್ಷದ ಹಿಂದಿನ ಅಸ್ಥಿಪಂಜರ, 40 ವರ್ಷದಿಂದ 50 ವರ್ಷಗಳಾಗಿರುವಂಥ ಅಸ್ಥಿಪಂಜರ. 40-50 ವರ್ಷ ಆದಮೇಲೆ ಆ ಸ್ವರೂಪದಲ್ಲಿ ಇರ್ತದ ಇಲ್ವಾ ಆಮೇಲೆ ಚರ್ಚೆ ಮಾಡೋಣ. ಇದನ್ನು ಹೇಳಿದವ್ರು ಯಾರು? ಈ ಥರ ಹೇಳ್ತಾ ಇರೋದು ಯಾರು? ಆ ಕಡೆಯ ಮಾಧ್ಯಮ, ಆ ಕಡೆಯ ಇನ್ಫ್ಲೂಯೆನ್ಸರ್ಗಳು. ಓಕೆ, ಪೊಲೀಸರು ಹೇಳಿದಾರಾ? ಪೊಲೀಸ್ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರಗಳನ್ನು ಆ ಕಡೆ ಹಾಗೂ ಈ ಕಡೆಯವರಿಗೆ ಸಂಬಂಧಪಟ್ಟಂತಹ ತಜ್ಞರನ್ನು, ಫೋರೆನ್ಸಿಕ್ ತಜ್ಞರನ್ನು ಏನಾದರೂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಅದರ ವಿವರಗಳನ್ನು ಇಮ್ಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರೆದು ಯಾರಾದರೂ ಹೇಳಿದಾರಾ? ಇಲ್ಲ. ಮಾಧ್ಯಮಗಳನ್ನು ಅದ್ರ ಹತ್ರ ಕರ್ಕೊಂಡೇ ಹೋಗ್ತಾ ಇಲ್ಲ, ಮಾಧ್ಯಮಗಳನ್ನು ದೂರ ಇಟ್ಟಿದ್ದಾರೆ. ಝೂಮ್ ಹಾಕಿ ಅವರ ಮೂಮೆಂಟ್ಗಳನ್ನು ಮಾತ್ರ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಮೊನ್ನೆ ವಿಡಿಯೋದಲ್ಲೂ ನಾನು ನಿಮ್ಗೆ ಅದನ್ನೇ ಹೇಳಿರೋದು, ಹತ್ರ ಬಿಟ್ಕೊಳ್ತಾ ಇಲ್ಲ. ಅಲ್ಲಿ ಸಿಗುವಂಥ ಅಸ್ಥಿಪಂಜರಗಳನ್ನು ಇಮ್ಮಿಡಿಯೇಟ್ ಆಗಿ ಅದನ್ನು ಶೇಖರಿಸ್ಕೊಂಡು ಬಕೆಟ್ಗೆ ಹಾಕೊಂಡು ಬಾಕ್ಸ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ, ಟೆಸ್ಟ್ ಮಾಡಕ್ಕೆ ಕಳಿಸ್ತಾ ಇದ್ದಾರೆ. ಅದು 1 ವರ್ಷದ, 2 ವರ್ಷದ, 10 ವರ್ಷದ, 15 ವರ್ಷದ, 20 ವರ್ಷದ, 25 ವರ್ಷದ, 50 ವರ್ಷದ, 100 ವರ್ಷದ್ದು. ಅದ್ರ ಬಗ್ಗೆ ರಿಪೋರ್ಟೇ ಬರ್ತಿಲ್ಲ ಸರ್, ಇನ್ನು ರಿಪೋರ್ಟೇ ಬಂದಿಲ್ಲ. ಯಾವುದೇ ಕಾರಣಕ್ಕೂ ಈ ಕೇಸನ್ನು ತನಿಖೆ ಮಾಡ್ತಿರುವಂಥ ಅಧಿಕಾರಿಗಳು ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ. ತಲೆಯಲ್ಲಿ ಹಾಕೊಳ್ಳಿ, ಮಾಧ್ಯಮಗಳಿಗೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಟಿವಿಗಳಲ್ಲಿ ಬರ್ತಾ ಇರುವಂತಹ 10 ವರ್ಷ, 12 ವರ್ಷ, 7 ವರ್ಷ, 40 ವರ್ಷ, 50 ವರ್ಷದ ಅಸ್ಥಿಪಂಜರದ ಕಥೆಗಳು ಕೇವಲ ಕಥೆಗಳು, ಒಂದು ನೆರೆಟಿವ್. ಯಾಕೆ ಮಾಡ್ತೀರಿ ಈ ನೆರೆಟಿವು? SIT ಒಳಗಡೆ ಇನ್ಸ್ಪೆಕ್ಟರ್ ಒಬ್ಬ ಭೀಮನಿಗೆ ಹೇಳ್ತಾನಂತೆ, ನೀನು ಪರ್ಮನೆಂಟ್ ಜೈಲಲ್ಲಿ ಇರ್ತೀಯಾ, ಇಂತಿಂಥವರೇ ಹೇಳಿದ್ರಂತ ನೀನು ಹೇಳೋ, ನಿನ್ನ ಬಚಾವ್ ಮಾಡ್ಬೋದು ಅಂತ ಹೇಳಿ. ಆ ಬಗ್ಗೆ ಭೀಮನ ವಕೀಲರು ದೂರನ್ನು ಕೊಟ್ಟಿದ್ದಾರೆ. ಸತ್ಯನ ಸುಳ್ಳು ಎನ್ಕ್ವೈರಿ ಆಗಲಿ, ಅದು ಬೇರೆ ಮಾತು. ಯಾಕೆ ಕುಂಬಳಕಾಯಿ ಕಳ್ಳ ಹೇಗೆ ಯಾಕೆ ಮಾಡ್ಕೊತೀರಿ? ಯಾರೇ ಆಗಲಿ, ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾದ ಒಂದು ತನಿಖೆ ಆಗಬೇಕು. ಆಗ್ತಾ ಇದೆ ಅಂದಮೇಲೆ ಬಾಯಿ ಮುಚ್ಕೊಂಡಿರಿ. ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಯಾಕೆ ಮಾಡ್ತೀರಿ? ಹೂತಿಟ್ಟಂತ 100 ಸತ್ಯಗಳು ಹೊರಗೆ ಬಂದರೆ ಸೌಜನ್ಯಗಳಿಗೂ ನ್ಯಾಯ ಸಿಗ್ತದೆ. ನಿಜಕ್ಕೂ ನಾವು ಅಂದ್ಕೊಂಡಂಗೆ ಒಂದು ಚರ್ಚೆ ನಡೀತಾ ಇರುವಂತೆ, ಒಂದು ಬದಿಯಲ್ಲಿ ಚರ್ಚೆ ಆಗ್ತಾ ಇರುವಂತೆ, ಇಂತಿಂಥವರೇ ಇದನ್ನು ಮಾಡಿಸಿದ್ರು ಅನ್ನೋದೇ ನಿಜ ಆದರೆ ಹೊರಗೆ ಬರುತ್ತೆ. ಒಂದು ವೇಳೆ ಅವ್ರು ಹೇಳ್ತಿರೋದು ಸುಳ್ಳು ಅಂತ ಆದರೂ ಆ ಪ್ರಯತ್ನ ಕೂಡ ಬಯಲಾಗ್ತದೆ, ಆ ಕುತಂತ್ರ ಕೂಡ ಬಯಲಾಗ್ತದೆ. ಏನೇ ಆಗಬೇಕು ಅಂದರೂ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು. ಅದು ಬಿಟ್ಟು ನಿಮಗೆ ಇವತ್ತು ಟಿವಿಯಲ್ಲಿ ಬರ್ತಾ ಇದೆಯಲ್ಲ, ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರ ಕೇವಲ 2 ವರ್ಷ ಹಳೆಯದು, ಅಲ್ಲಿ ಸಿಕ್ಕ ಅಸ್ಥಿಪಂಜರ ಕೇವಲ 10 ವರ್ಷ ಹಳೆಯದು. ಭೀಮ 15 ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇರೋದು. 10-12 ವರ್ಷದ ಅಸ್ಥಿಪಂಜರಗಳನ್ನು ಅವನು ಹೇಗೆ ಗುರುತು ಮಾಡ್ದ, ಹೇಗೆ ತೋರಿಸ್ದ? 10-12 ವರ್ಷದ ಅಸ್ಥಿಪಂಜರ ಅಂತ ನಿಮಗೆ ಯಾವ ನನ್ನ ಮಗ ಹೇಳಿದ್ದು? ಯಾವ ಸೋರ್ಸು? ಬಲ್ಲ ಮೂಲಗಳ ಮಾಹಿತಿ. ಆ ಬಲ್ಲ ಮೂಲ ಯಾವುದು? ಯಾವ ಮೂಲ? ಯಾವುದೂ ಇಲ್ಲ. ಕ್ರಿಯೇಟಿವ್ ಕಲ್ಪನೆ ಏನಾದರೂ ಮಾಡಿ ಒಂದು ನೆರೆಟಿವ್ ಸೆಟ್ ಮಾಡಬೇಕು. ಮಾಡಬೇಡಿ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಯಾರೊಬ್ಬ ಬರ್ತಾನೆ, ಇಲ್ಲಿ 100 ಹೆಣಗಳು ಸಿಗ್ತಾವೆ, ಹುಡುಕಿದ್ರೆ 100 ಅಸ್ಥಿಪಂಜರ ಸಿಗ್ತವೆ. ಯಾಕೆ ಸಿಗ್ತದೆ? ಎಲ್ಲಿ ಸಿಗ್ತದೆ? ಕಡಿದಾದ ಅರಣ್ಯಗಳಲ್ಲಿ ಯಾಕೆ ಸಿಗ್ತಾ ಇದ್ದಾವೆ? ಗ್ರಾಮ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ದಾಖಲೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋಂಥ ಚರ್ಚೆ ಕೂಡ ನಡೀತಾ ಇದೆ. ಅಗೀತಿರುವಂಥ ಜಾಗದ ಬಗ್ಗೆ ಮಾಹಿತಿ ಇದೆ. ಅಗಿದಾಗ ಸಿಕ್ಕ ಮೂಳೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಹಿತಿ ಸಿಗ್ತಾ ಇಲ್ಲ, ಸಿಗೋದೇ ಇಲ್ಲ. ತನಿಖಾಧಿಕಾರಿಗಳಿಗೂ ಕೂಡ ಗೊತ್ತಾಗಲ್ಲ. ಅದು ಲ್ಯಾಬಿಗೆ ಹೋಗ್ಬೇಕು, ಟೆಸ್ಟ್ ಆಗಬೇಕು, ರಿಪೋರ್ಟ್ ಬರೋಕ್ಕೆ ಭಾಳ ಟೈಮ್ ಹಿಡಿಯುತ್ತೆ. ಚಾರ್ಜ್ ಶೀಟ್ ಆಗದೆ ರಿಪೋರ್ಟ್ಗಳು ಬರದೆ 1 ವರ್ಷದ್ದು, 2 ವರ್ಷದ್ದು, 10 ವರ್ಷದ್ದು, 20 ವರ್ಷದ, 50 ವರ್ಷದ ಅನ್ನೋದು ಕತೆ
ತಲೆಯಲ್ಲಿ ಇಟ್ಕೊಳ್ಳಿ, ಕತೆ ಕತೆ ಕತೆ. ತನಿಖೆ ಆಗೋವರೆಗೂ, ಪ್ರಾಮಾಣಿಕವಾದ ತನಿಖೆ ಆಗೋವರೆಗೂ ತಾಳ್ಮೆಯಿಂದ ಇರಪ್ಪ. ಅದಕ್ಕಿಂತ ಮುಂಚೆ ಯಾಕೆ ಯಾರ ಮೇಲಾದರೂ ಡೌಟ್ ಪಡ್ತೀರಾ? ನೀವು ಅವ್ರ ಮೇಲೆ ಡೌಟ್ ಪಡಬೇಡಿ, ನೀವು ಭೀಮನ ಮೇಲೂ ಡೌಟ್ ಪಡಬೇಡಿ. ತನಿಖೆ ನಡೀತಿದೆಯಲ್ಲ, ನನ್ನ ದೇಶದಲ್ಲಿ ಒಂದು ಸಂವಿಧಾನ ಅಂತಿದೆ, ಒಂದು ಕಾನೂನು ಅಂತಿದೆ, ಅದ್ರ ಪ್ರಕಾರ ತನಿಖೆ ನಡೀಲಿ. ಯಾರು ತಪ್ಪು ಮಾಡಿದ್ರು ಬಲಿ ಆಗಲಿ. ಉದ್ದಕ್ಕೂ ನಾನು ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇರೋದು, ಬೇರೆ ಏನು ಹೇಳ್ತಾಯಿಲ್ಲ. ಯಾರನ್ನು ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ನಾನು ಮಾತು ಆಡಲ್ಲ. ಆ ಜರ್ನಲಿಸಮ್ ನಾನು ಕಲಿತೂ ಇಲ್ಲ, ಅದನ್ನು ನಾನು ಯಾವತ್ತೂ ಮಾಡೋದೂ ಇಲ್ಲ. ನೀವು ನಮ್ಮನ್ನು ಏನೇ ಮಾಡಿದ್ರೂ ವೈಯಕ್ತಿಕವಾಗಿ ನಾವು ಬರೋದೇ ಇಲ್ಲ. ಆದರೆ ವ್ಯವಸ್ಥೆಯ ಒಳಗಡೆ ನಿಮ್ಮ ಮುಖವಾಡಗಳು ಒಂದು ದಿನ ಬಯಲಾಗ್ತದಲ್ಲ, ಆವತ್ತು ವ್ಯವಸ್ಥಿತವಾಗಿ ಮುಗಿಸೋಣ, ಮಾತಾಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.